ಹಲೋ ಫ್ರೆಂಡ್ಸ್, ನಾನು ಈ ದಿನ ಗೊಜ್ಜು ಅವಲಕ್ಕಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮತ್ತು ನೀವು ಹಬ್ಬದ ದಿನಗಳಲ್ಲೆಲ್ಲ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದು ಎಲ್ಲ ಐಟಮ್ಸ್ ಹಾಕಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಯಾವ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ನೋಡಿ, ಅದಕ್ಕಿಂತನೂ ನೀವು ಸೂಪರಾಗಿ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಇಟ್ಕೊಂಡಿರೋದು ಅವಲಕ್ಕಿ, ಹಿಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಹಿಂಗು ಮತ್ತು ಕರಿಬೇವು ಸೊಪ್ಪು, ಅರಿಶಿನ ಪುಡಿ, ಕಡಲೆ ಬೀಜ, ಗೋಡಂಬಿ, ಬೆಲ್ಲ, ಹುಣಸೆ ರಸ, ಒಣಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಪುಡಿಗಳೆಲ್ಲ, ಪುಳಿಯೋಗರೆ ಪುಡಿ, ಇವೆಲ್ಲವನ್ನು ಸಹ ಸೇರಿಸ್ತೀನಿ ನಾನು. ಆವಾಗ ತೋರಿಸ್ತೀನಿ ಏನೇನು ಸೇರಿಸ್ತೀನಿ ಅಂತ. ಇವಾಗ ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲು ನಾವು ಮಿಕ್ಸಿಗೆ ಇದನ್ನು ಕ್ಲೀನ್ ಮಾಡಿ ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡ್ತೀನಿ ಈಗ. ನೋಡಿ, ಇವಾಗ ಈ ಥರ ನಾನು ಮಿಕ್ಸಿ ಮಾಡಿಕೊಂಡೆ. ನೋಡಿ, ಈ ಥರ ತರಿಯಾಗಿ ಈ ಥರ ಆಗಬೇಕು. ನೋಡಿ, ಏನು ಸೂಪರಾಗಿದೆ ನೋಡಿ. ಈಗ ಇದನ್ನು ತೊಳೆಯಲ್ಲ ಕೆಲವರು, ಹಾಗೆ ಡೈರೆಕ್ಟ್ ಹುಣಸೆ ರಸನ ಮಿಕ್ಸ್ ಮಾಡ್ತಾರೆ. ನಾನೇನು ಮಾಡ್ತೀನಿ, ಇದನ್ನು ಒಂದು ಸರಿ ವಾಟ್ರ್ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊತೀನಿ. ನೋಡಿ, ತೊಳಿತೀನಿ, ತೋರಿಸ್ತೀನಿ. ಇದು ನೋಡಿ, ಈ ಥರ ಮಾಡಿ ಈಗ ನೀರು ಸೋರಿಸ್ಬಿಟ್ಟು ಬರ್ತೀನಿ ನಾನು. ಇವಾಗ ನೋಡಿ, ಇದು ನೀರು ಸೋರಿಸ್ಬಿಟ್ಟು ಬಂದೆ, ಈ ಥರ ಆಗಿದೆ. ಇವಾಗ ಇದಕ್ಕೆ ನಾನು ಹುಣಸೆ ರಸ, ನಾನು ಹುಣಸೆ ರಸ ಮಾತ್ರ ಹಾಕಿಡ್ತೀನಿ ಕಲಸಿ. ಒಗ್ಗರಣೆ ಮಾಡುವಾಗ ಎಲ್ಲವನ್ನು ಸಹ ಸೇರಿಸ್ತೀನಿ. ನೋಡಿ, ಇದನ್ನು ಹುಣಸೆ ರಸ ಹಾಕಿ ಇಟ್ಟಿದ್ದೀನಿ ಈಗ ಈ ಥರ. ಇವಾಗ ನಾನು ಒಗ್ಗರಣೆ ಮಾಡ್ತೀನಿ ನೋಡಿ, ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ನಾನು ಬಾಣಲೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಫುಲ್ ಎಣ್ಣೆ ಹಾಕಿದ್ದೀನಿ. ಕಡಲೆ ಬೀಜ ಹಾಕಿದ್ದೀನಿ. ಮೊದಲು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದರಲ್ಲಿ ಎಣ್ಣೆಯಲ್ಲಿ.
ಇದರಲ್ಲೇ ಗೋಡಂಬಿ ಸೇರಿಸ್ಕೊಂಡು ಕರಿತಾ ಇದ್ದೀನಿ ನೋಡಿ. ಗೋಡಂಬಿ ಹಾಕಿದ್ದೀನಿ. ಇವಾಗ ಇದನ್ನು ನಾನು ತೆಗೆದುಕೊಬಿಟ್ಟೆ. ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಇಂಗು, ಅರಿಶಿನ ಪುಡಿ, ಚೂರು ಅಚ್ಚ ಖಾರದ ಪುಡಿ, ಚಿಟಿಕೆಯಷ್ಟು ಹಾಕಿದ್ದೀನಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ. ಮತ್ತು ಪುಳಿಯೋಗರೆ ಪುಡಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಪುಳಿಯೋಗರೆ ಪುಡಿ ಹಾಕಿದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಸೇರಿಸಿದ್ದೀನಿ ಬೆಲ್ಲದ ಪುಡಿ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ನೆನೆಸಿ ಇಟ್ಟಿದ್ದಂಥ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಇದರಲ್ಲಿ. ನೋಡಿ ಈಗ ರೆಡಿ ಆಯಿತು. ನಾನು ಇದಕ್ಕೆ ಈಗ ಕಡಲೆ ಬೀಜ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ನಂತರ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಪುಡಿ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ.
ಕೊಬ್ಬರಿ ಪುಡಿ ಸೇರಿಸ್ತಾ ಇದ್ದೀನಿ ನಾನು. ಸಾರಿ, ನಾನು ಕಾಯಿ ತುರಿ ಅಂದ್ಬಿಟ್ಟೆ. ಎಲ್ಲರೂ ಒಗ್ಗರಣೆ ಮಾಡಿಬಿಟ್ಟು ಹಂಗೆ ಕೈಯಲ್ಲಿ ಹಾಕ್ತಾರೆ. ನಾನು ಮಾಡೋದು ಇದೇ ಥರ, ನಮ್ಮ ಮನೇಲಿ ಮಾಡೋದು ಇದೇ ಥರ. ಸ್ಟವ್ ಮೇಲೆ ಒಗ್ಗರಣೆ ಮಾಡಿ ಇಟ್ಬಿಡ್ತೀನಿ. ನೋಡಿ, ಸಾಂಬಾರು ಸೊಪ್ಪು. ಇವಾಗ ಇದು ಗೊಜ್ಜು ಅವಲಕ್ಕಿ ರೆಡಿ ಆಯಿತು ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನಲ್ಲ ಅನ್ನೋ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಇವಾಗ ಇದು ರೆಡಿ ಆಯಿತು. ನಾನು ಸರ್ವ್ ಮಾಡ್ತೀನಿ ಈಗ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಗೊಜ್ಜು ಅವಲಕ್ಕಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಒಳ್ಳೆ ದೇವಸ್ಥಾನಕ್ಕಿಂತ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿಯಾಗಿ ಮಾಡ್ಕೊಂಡು ತಿನ್ನಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.